ನಮಸ್ತೆ ಫ್ರೆಂಡ್ಸ್, ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರವೀಣ್ ಚಾನೆಲ್ನ ಮುಂದಿನ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಹಿಂದಿನ ಎಪಿಸೋಡಿನಲ್ಲಿ ನಿಮಗೆ ಪಿ ಎಚ್ ಅಂದರೆ ಏನು, ಪಿ ಎಚ್ನ ಮಹತ್ವ ಏನು, ಪಿ ಎಚ್ ಅನ್ನು ಯಾಕೆ ನಾವು ತಿಳಿಬೇಕು ಹಾಗೂ ಪಿ ಎಚ್ನ ಹೇಗೆ ನಾವು ಮೆಜರ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ಎಪಿಸೋಡಿನಲ್ಲಿ ನಾವು ಪಿ ಎಚ್ ಅಮೆಂಡ್ಮೆಂಟ್ಗಳ ಬಗ್ಗೆ ತಿಳಿದುಕೊಳ್ಳುವ. ಅಂದರೆ ಆಸಿಡ್ ಸಾಯಿಲ್ ಆಗಿದ್ದರೆ ಆ ಆಸಿಡ್ ಸಾಯಿಲ್ ಅನ್ನು ಟುವರ್ಡ್ಸ್ ನ್ಯೂಟ್ರಲ್ಗೆ ತರಲು ನಾವು ಯಾವ ಅಂಶವನ್ನು ನಾವು ನಮ್ಮ ಮಣ್ಣಿಗೆ ಸೇರಿಸಬೇಕು ಅಂತ. ಸೊ ಈಗ ನಾವು ತಿಳ್ಕೊಂಡ್ವಿ, ಕಳೆದ ಎಪಿಸೋಡ್ ನಲ್ಲಿ ತಿಳ್ಕೊಂಡ್ವಿ ಪಿ ಎಚ್ ಯಾಕೆ ಕಮ್ಮಿ ಆಯಿತು ಅಂತ. ಸೊ ನಮ್ಮ ಮಣ್ಣಿನಲ್ಲಿರುವ ಅತಿಯಾದ ಮಳೆಯ ಪ್ರಮಾಣದಿಂದಾಗ್ಲಿ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಡಿಕಂಪೋಸಿಷನ್ ಪ್ರಮಾಣದಿಂದಾಗ್ಲಿ ನಾವು ಹಾಕುವ ಅತಿಯಾದ ನೈಟ್ರೋಜನ್ ಯುಕ್ತ ಫರ್ಟಿಲೈಸರ್ ಇಂದಾಗ್ಲಿ ಎಂತ ಆಗ್ತದೆ, ಮಣ್ಣಿನಲ್ಲಿ ಆಸಿಡ್ ಅಂಶ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೂ ಮಳೆಯ ಪ್ರಮಾಣದಿಂದ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಡಿಸಾಲ್ವ್ ಆಗಿ ಲೀಚ್ ಆಗಿ ಹೋಗ್ತದೆ ಮಳೆಯಿಂದಾಗಿ. ಸೊ ಈಗ ನಾವೆಂತ ಮಾಡಬೇಕು, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಂಶವನ್ನು ನಮ್ಮ ಮಣ್ಣಿಗೆ ನಾವು ಪುನಃ ಸೇರ್ಪಡಿಸಬೇಕು. ಯಾವ ರೀತಿಯಲ್ಲಿ ನಾವು ಸೇರ್ಪಡಿಸಬೇಕು ಅನ್ನೋದು ಈಗ ಇಂಪಾರ್ಟೆಂಟ್ ಆಗಿ ನಾವು ಯೋಚನೆ ಮಾಡಬೇಕಾಗಿರೋದು. 2-3 ವಿಧಾನಗಳಿವೆ. ಮೊದಲನೇದ ವಿಧಾನ ನಮ್ಮ ಹಿರಿಯರು ಪಾಲಿಸ್ತಾ ಬರ್ತಾ ಇದ್ದಿದ್ದು ಸೂಡು ಮಣ್ಣು. ಸೂಡು ಮಣ್ಣು ಅಂದ್ರೆ ಎಂತ ಅಂತ. ಸೂಡು ಮಣ್ಣು ಹಿರಿಯರು ಪ್ರತಿ ವರ್ಷವೂ ಸೂಡು ಮಣ್ಣನ್ನ ಎಂತ ಮಾಡ್ತಾ ಇದ್ರು, ಬೇಸಿಗೆ ಕಾಲದಲ್ಲಿ ನಮ್ಮ ತೆಂಗಿನ ತೋಟದ ತೆಂಗಿನ ಗರಿಗಳಿರ್ಬೋದು, ಮಡಲು ಅಂತ ಕರಿತೇವೆ, ಬಿದ್ದ ಅಡಿಕೆ ಮರಗಳು ಮತ್ತೆ ಸುತ್ತಮುತ್ತ ಗುಡ್ಡೆಯಲ್ಲಿರುವ ಕಾಡನ್ನು ಕಡಿದು ರೆಂಬೆ ಕೊಂಬೆಗಳು ಬ್ರಾಂಚಸ್ ಅನ್ನೆಲ್ಲ ಕಡಿದು ತಂದು ಅದನ್ನ ಹಾಕಿ ಅದ್ರ ಜೊತೆ ಮಣ್ಣು ಸೇರಿಸಿ ಲೇಯರ್ ಬೈ ಲೇಯರ್, ದೇರ್ ಇಸ್ ಎ ಪ್ರೊಸೀಜರ್ ಅಲ್ವಾ, ಆ ಪ್ರೊಸೀಜರ್ ಫಾಲೋ ಮಾಡಿ ಸೂಟು ಮಣ್ಣನ್ನು ಪ್ರಿಪೇರ್ ಮಾಡಿ ಮಳೆ ನೀರಿಗೆ ಅದು ಕೊಚ್ಚಿ ಹೋದಾಗೆ ಮುಚ್ಚಿ ಇಡ್ತಾ ಇದ್ರು. ಆಮೇಲೆ ಎಂತ ಮಾಡ್ತಾ ಇದ್ರು, ಮಳೆಗಾಲದ ಮಧ್ಯದಲ್ಲಿ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ಮರದ ಬುಡಕ್ಕೂ ಸೂಟು ಮಣ್ಣನ್ನು ಹಾಕ್ತಾ ಇದ್ರು. ಇದರಿಂದ ಎಂತ ಪ್ರಯೋಜನ ಆಗ್ತಾ ಇತ್ತು ಅಂದ್ರೆ, ನೋಡಿ, ವಾಟ್ ಈಸ್ ವುಡ್ ಆಶ್. ಸೂಡು ಮಣ್ಣಲ್ಲಿ ನಾವು ಹಾಕ್ತಾ ಇರೋದು ಎಂತರ, ಒಂದು ವುಡ್ ಆಶ್, ಇನ್ನೊಂದು ಬರ್ಂಟ್ ಸಾಯಿಲ್. ಇದೆರಡು ಪ್ರಾಡಕ್ಟ್ ನಮಗೆ ಸೂಟು ಮಣ್ಣಿಂದ ಸಿಕ್ತಿರೋದು. ವುಡ್ ಆಶ್ ನ ಕಂಟೆಂಟ್ ಎಂತ ಅಂತ ನಾವು ನೋಡ್ತಾ ಹೋದ್ರೆ, ವುಡ್ ಆಶ್ ನ ಮೇನ್ ಕಂಟೆಂಟ್ ಇರೋದು ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ. ಸೊ ಕಾನ್ಸಂಟ್ರೇಷನ್ ಸೂಟು ಮಣ್ಣಲ್ಲಿ ಈ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಕಾನ್ಸಂಟ್ರೇಷನ್ ನಾವೆಂತ ಹೇಳ್ತೇವೆ, ಈಗ ನಾವೇನು ಅಪ್ಲೈ ಮಾಡ್ಬೇಕಂತ ಹೇಳ್ತೇವಲ್ಲ, ಡೊಲಮೈಟು ಸುಣ್ಣ ಆಗಿರ್ಬೋದು, ಇದರ ಕಾನ್ಸಂಟ್ರೇಷನ್ ಇಂತ ಕಮ್ಮಿ ಇರ್ತಿತ್ತು. ಆದ್ರೆ ಅವ್ರು ಎಂತ ಮಾಡ್ತಿದ್ರು, ಪ್ರತಿ ವರ್ಷವೂ ಮಿಸ್ ಮಾಡದೆ ಹಾಕ್ತಾ ಇದ್ರು ಇದನ್ನ. ಸೊ ಸೂಟು ಮಣ್ಣಲ್ಲಿ ಅಂದ್ರೆ ವುಡ್ ಆಶ್ ಅಲ್ಲಿ ಇರುವ ಕಂಟೆಂಟ್ ಎಂತ ಅಂದ್ರೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅಂಶ. ಬರ್ಂಟ್ ಸಾಯಿಲ್, ಒಂದು ಮುಷ್ಟಿ ಮಣ್ಣನ್ನು ತೆಗೆದು ಅದನ್ನ ಬರ್ನ್ ಮಾಡಿದಾಗ ಅದರಲ್ಲಿರುವ ಸಾಯಿಲ್ ಸ್ಟ್ರಕ್ಚರ್ ಕಂಪ್ಲೀಟ್ ಹೋಗ್ತದೆ. ಆದ್ರೆ ಆ ಬರ್ಂಟ್ ಸಾಯಿಲ್ ಅಲ್ಲಿ ಸಿಕ್ಕುವ ಕಂಟೆಂಟ್ ಎಂತ ಅಂದ್ರೆ ಪೊಟ್ಯಾಶ್, ರಿಚ್ ಇನ್ ಪೊಟ್ಯಾಶ್ ಬರ್ಂಟ್ ಸಾಯಿಲ್. ಮಣ್ಣಿನ ಅಸಿಡಿಫಿಕೇಶನ್ ಪ್ರೊಸೆಸ್ ಸಮಯದಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತೆ ಪೊಟ್ಯಾಶ್ ಅಂಶವು ಲೀಚ್ ಆಗಿ ಲಾಸ್ ಆಗ್ತದೆ ಮಳೆ ನೀರಿಂದಾಗಿ. ಈ ಸೂಡು ಮಣ್ಣನ್ನು ಪ್ರತಿ ವರ್ಷ ಹಾಕುವ ಕಾರಣ ಎಂತ ಆಗ್ತಾ ಇತ್ತು ಅಂದ್ರೆ, ಅದನ್ನ ಇಂಪ್ರೂವೈಸ್ ಆಗ್ತಾ ಇತ್ತು. ಅಂದ್ರೆ ಸಾಯಿಲ್ ಅಮೆಂಡ್ಮೆಂಟ್ ಆಗಿ ಈ ಸೂಡು ಮಣ್ಣು ವರ್ಕ್ ಆಗ್ತಾ ಇತ್ತು. ಇನ್ನು ಮುಂದೆ ನೋಡುವ, ನಾವು ಈ ಕಾಲದಲ್ಲಿ ಸೂಡು ಮಣ್ಣು ಮಾಡಲು ಇರುವ ಪ್ರಾಕ್ಟಿಕಲ್ ಪ್ರಾಬ್ಲಮ್, ಲೇಬರ್ ಪ್ರಾಬ್ಲಮ್ ಇರ್ಬೋದು, ನಮ್ಮ ಸುತ್ತಮುತ್ತ ಇರುವ ಗುಡ್ಡೆಯನ್ನೆಲ್ಲ ಕಡಿದು ಆಲ್ರೆಡಿ ಅಡಿಕೆ ತೋಟ ಮಾಡಿದ್ದಾಗಿರ್ಬೋದು, ಅಥವಾ ನಮ್ಗೆ ಮಣ್ಣು ತುಂಬಿ ಹಾಕ್ಲಿಕ್ಕೆ ಕೆಲಸದವರ ಅಭಾವ ಇರ್ಬೋದು. ಈ ತರ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇಂದ ಇತ್ತೀಚಿನ ಕೃಷಿಕರು, ನನ್ನಂತವರು, ಈಗ ನಮ್ಗೆಲ್ಲ ಈಗ ಸೂಡು ಮಣ್ಣು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಎಂತ ಮಾಡ್ಬೋದು, ನಾನು ಕಳೆದ 2-3 ವರ್ಷದಲ್ಲಿ ಎಂತ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ, ಮಣ್ಣನ್ನು ಹಾಕ್ತಾ ಇಲ್ಲ, ತೆಂಗಿನ ಗರಿಗಳು ಅಥವಾ ನನ್ನ ಬಿದ್ದ ಮರಗಳು, ಹಲಸಿನ ಗೆಲ್ಲುಗಳು, ಈ ತರ ಎಂತ ಸಿಗ್ತದೆ ಅದನ್ನೆಲ್ಲ ತಂದು ಬೇಸಿಗೆಯಲ್ಲಿ ರಾಶಿ ಹಾಕಿ ಅದಕ್ಕೆ ಬೆಂಕಿ ಕೊಟ್ಟು ಜಸ್ಟ್ ಆ ಬೂದಿ ಮಾಡ್ತೇನೆ. ಆ ಬೂದಿ ತಣದ ಮೇಲೆ ಅದನ್ನ ಗೋಣಿ ಚೀಲದಲ್ಲಿ ತುಂಬಿಸಿ ಒಂದು ಜಾಗದಲ್ಲಿ ಸ್ಟಾಕ್ ಮಾಡ್ತೇನೆ. ಮತ್ತೆ ಪ್ರತಿ ವರ್ಷವೂ ಕೂಡ ಪ್ರತಿ ಅಡಿಕೆ ಮರಕ್ಕೆ 1 ಮಗ್ಗಾಗುವಷ್ಟು ಹಾಕ್ತಾ ಬರ್ತಾ ಇದ್ದೇನೆ, ಲಿಟಲ್ ಕ್ವಾಂಟಿಟಿ. ಈಗ ನಾವು ನೋಡುವ ಅದರ್ ದ್ಯಾನ್ ಸುಡು ಮಣ್ಣು, ವಾಟ್ ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಅಂತ. ನಮ್ಗೆ ಇರುವ ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಸುಣ್ಣ ಅಥವಾ ಡೋಲಮೈಟ್. ನಾವು ಸುಣ್ಣ ಅಥವಾ ಡೋಲಮೈಟ್ ಯಾವುದನ್ನು ಉಪಯೋಗ ಮಾಡಬಹುದು, ಯಾಕೆ ಉಪಯೋಗ ಮಾಡಬಹುದು ಅಂತ. ಮೊದಲನೇದಾಗಿ ಸುಣ್ಣದಲ್ಲಿ ಇರುವ ಕಂಟೆಂಟ್ ಅಥವಾ ಡೋಲಮೈಟ್ ಅಲ್ಲಿ ಇರುವ ಕಂಟೆಂಟ್ ಬಗ್ಗೆ ತಿಳಿದುಕೊಳ್ಳುವ. ಸುಣ್ಣದಲ್ಲಿ ಇರುವುದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಅನ್ನುವ ಅಂಶ, ಡೋಲಮೈಟ್ ಅಲ್ಲಿ ಇರುವುದು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬೊನೇಟ್ ಅನ್ನುವ ಕಂಟೆಂಟ್. ಸೊ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಮಾತ್ರ ಸಿಗ್ತದೆ, ಡೋಲಮೈಟ್ ಅಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತೆ ಸಲ್ಫರ್ ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತದೆ. ಸೊ ಈಗ ನಾವು ಯೋಚನೆ ಮಾಡಬೇಕು, ಯಾವ ಮಣ್ಣಿಗೆ ಯಾವ ಪಿ ಎಚ್ ಲೆವೆಲ್ಗೆ ಸುಣ್ಣ ಸೂಕ್ತವ, ಡೊಲಮೈಟ್ ಸೂಕ್ತವ ಅಂತ. ಸೊ ಸುಣ್ಣದಲ್ಲಿ 2 ವಿಧಗಳಿದೆ. ಹೈಡ್ರೇಟೆಡ್ ಲೈಮ್ ಅಂತ ಬರ್ತದೆ ಆಕ್ಸೈಡ್ ಫಾರ್ಮ್ ಅಲ್ಲಿ, ಇನ್ನೊಂದು ನಮ್ಮದು ಕುಮ್ಮಾಯ. ಕುಮ್ಮಾಯವನ್ನು ಸುಣ್ಣವನ್ನು ತಂದು ಅದನ್ನು ನಾವು ನೀರು ಚಿಮುಕಿಸಿ ಅದನ್ನ ಪೌಡರ್ ಮಾಡಿ ಅದನ್ನ ಹಾಕುವಂಥದ್ದು.
ಡೊಲಮೈಟ್ ಅಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಬೇರೆ ಬೇರೆ ವೇರಿಯೇಷನ್ ಅಲ್ಲಿ ಬರ್ತದೆ, ಬೇರೆ ಬೇರೆ ಕಂಪನಿಗಳದ್ದು. ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, ಡೊಲಮೈಟ್ ಅಂದ್ರೆ ಅದು ಕಲ್ಲಿನ ಹುಡಿ, ಅದರಿಂದ ಪ್ರಯೋಜನ ಇಲ್ಲ, ನಮ್ಗೆ ಕುಮ್ಮಾಯವೇ ಬೆಸ್ಟ್ ನಮ್ಮ ತೋಟಕ್ಕೆ ಅಂತ. ಇಲ್ಲ, ಹಾಗಲ್ಲ. ಕುಮ್ಮಾಯವೂ ಕೂಡ ಒಂದು ನ್ಯಾಚುರಲ್ ಪ್ರಾಡಕ್ಟೇ, ಹೈಡ್ರೇಟೆಡ್ ಲೈಮ್ ಕೂಡ ಒಂದು ನ್ಯಾಚುರಲ್ ಪ್ರಾಡಕ್ಟ್. ಇದು ಕೆಮಿಕಲ್ ಹಾಕಿ ಫಾರ್ಮ್ ಮಾಡಿದ್ದಲ್ಲ. ಕುಮ್ಮಾಯ ನಿಮ್ಗೆ ಗೊತ್ತೇ ಇದೆ ಹೇಗೆ ನಾವು ಚಿಪ್ಪಿನಿಂದ ಮಾಡುದು ಅಂತ. ಅದೇ ತರ ಡೊಲಮೈಟ್ ಕೂಡ ಒಂದು ಡೊಲಮೈಟ್ ಅನ್ನುವ ರಾಕ್, ಅದರನ್ನು ಹುಡಿ ಮಾಡಿ ಸಿಕ್ಕುವಂತಹ ಪ್ರಾಡಕ್ಟ್, ಅದರ ಬೈ ಪ್ರಾಡಕ್ಟ್, ಗ್ರಾನೈಟ್ ಇಂಡಸ್ಟ್ರೀಸ್ ಇಂದ ಸಿಗುವ ಬೈ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಈ ಕಲ್ಲನ್ನು ಪುಡಿ ಮಾಡಿದಾಗ ಆ ಕಲ್ಲಿನಲ್ಲಿ ಇರುವ ನ್ಯಾಚುರಲ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂತ ಇರ್ತದಲ್ಲ, ಅದು ನಮ್ಗೆ ಇಲ್ಲಿ ಡೊಲಮೈಟ್ ಆಗಿ ಯೂಸ್ ಆಗ್ತಾ ಇರೋದು, ಅಂದ್ರೆ ಸಾಯಿಲ್ ಅಮೆಂಡ್ಮೆಂಟ್ ಆಗಿ ಯೂಸ್ ಆಗ್ತದೆ. ಅದರ ನ್ಯಾಚುರಲ್ ಸೋರ್ಸ್ ಇಂದ ವಿತೌಟ್ ಎನಿ ಫರ್ದರ್ ಪ್ರೋಸೆಸ್ ಇಲ್ಲದೆ ಬರುವ ಕಾರಣ ನಮ್ಗೆ ಅದರ ಕಾಸ್ಟ್ ಪರ್ ಕೆಜಿ ಕಮ್ಮಿ ಆಗ್ತದೆ. ಸಾಧಾರಣ ಡೊಲಮೈಟ್ 4 ರೂಪಾಯಿ ಕೆಜಿಗೆ ಸಿಕ್ಕಿದ್ರೆ ಹೈಡ್ರೇಟೆಡ್ ಲೈಮ್ ನಮ್ಗೆ ಕಾಸ್ಟ್ ಜಾಸ್ತಿ ಇರ್ತದೆ. ಕುಮ್ಮಾಯವು ಕೂಡ ಸಾಧಾರಣ 10 ರೂಪಾಯಿ, 12 ರೂಪಾಯಿ, 20 ರೂಪಾಯಿ ತನಕನು ಈ ತರ ಬೇರೆ ಬೇರೆ ರೇಟ್ ಅಲ್ಲಿ ಸಿಗ್ತದೆ. ಪ್ರೊಸೆಸಿಂಗ್ ಕಾಸ್ಟ್ ಜಾಸ್ತಿ ಇರುವ ಕಾರಣ ಕುಮ್ಮಾಯಕ್ಕೆ ಆಗ್ಲಿ ಹೈಡ್ರೇಟೆಡ್ ಲೈಮ್ಗೆ ಆಗ್ಲಿ ಕಾಸ್ಟ್ ಪರ್ ಕೆಜಿ ಸ್ವಲ್ಪ ಜಾಸ್ತಿ ಇರ್ತದೆ. ಪ್ರೊಸೆಸಿಂಗ್ ಕಾಸ್ಟ್ ಕಮ್ಮಿ ಇರುವ ಕಾರಣ ನಮ್ಗೆ ಡೊಲಮೈಟಿಗೆ ಕಾಸ್ಟ್ ಪರ್ ಕೆಜಿ ಕಮ್ಮಿ ಇರ್ತದೆ. ಸುಣ್ಣ ಮತ್ತೆ ಡೊಲಮೈಟ್ ಇದರ ಕಂಟೆಂಟ್ ಯಾವುದು ಅಂತ ಗೊತ್ತಾಯ್ತು ಈಗ ನಮ್ಗೆ. ಈಗ ಅದರ ಪ್ರಾಪರ್ಟಿ ಬಗ್ಗೆ ನೋಡುವ. ಸುಣ್ಣ ಎಂತ ಮಾಡ್ತದೆ, ನಮ್ಮ ಮಣ್ಣಿನ pH ಅನ್ನು ತುಂಬಾ ವೇಗವಾಗಿ ಮೇಲೆ ತರಲಿಕ್ಕೆ ಪ್ರಯೋಜನ ಮಾಡ್ತದೆ. ಇವತ್ತು ನಾವು ಸುಣ್ಣವನ್ನು ಹಾಕಿದ್ರೆ ತುಂಬಾ ಕ್ವಿಕ್ ಆಗಿ ಮಣ್ಣಿನ ಜೊತೆ ರಿಯಾಕ್ಟ್ ಆಗಿ ಅದು pH ಅನ್ನ ಸ್ಪೀಡ್ ಆಗಿ ಇನ್ಕ್ರೀಸ್ ಮಾಡ್ತದೆ. ಅದೇ ರೀತಿ ಹೆವಿ ರೈನ್ಫಾಲ್ ಆಯ್ತು, ನಾವು ಸುಣ್ಣ ಆಗಸ್ಟ್ ಅಲ್ಲಿ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮತ್ತೆ ಹೆವಿ ರೈನ್ಫಾಲ್ ಆದ್ರೆ ಅಷ್ಟೇ ಸ್ಪೀಡ್ ಅಲ್ಲಿ ಮತ್ತೆ ವಾಪಸ್ pH ಡೌನ್ ಆಗುವ ಚಾನ್ಸಸ್ ಇರ್ತದೆ ಸುಣ್ಣ ಹಾಕಿದಾಗ. ಅದೇ ನಾವು ಡೊಲಮೈಟ್ ಅನ್ನು ಉಪಯೋಗ ಮಾಡಿದಾಗ ಎಂತ ಆಗ್ತದೆ, ಡೊಲಮೈಟ್ ಅಲ್ಲಿ ಇರುವ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂಶಗಳು ಅಥವಾ ಇನ್ನಿತರ ಅಂಶಗಳು ಹೇಗೆ ಅಂದ್ರೆ ಅದು ತುಂಬಾ ಕೋರ್ಸ್ ಸ್ಟ್ರಕ್ಚರ್ ಅಲ್ಲಿ ಇರುವ ಕಾರಣ ಈಸಿಲಿ ಡಿಸಾಲ್ವ್ ಆಗುದಿಲ್ಲ. ತುಂಬಾ ಸ್ಲೋ ರಿಲೀಸಿಂಗ್ ಮತ್ತೆ ಸ್ಲೋ ಡಿಸಾಲ್ವಿಂಗ್ ನೇಚರ್ ಇರ್ತದೆ ಡೊಲಮೈಟ್ ಅಲ್ಲಿ. ಸೊ ಅವಾಗ ಎಂತ ಆಗ್ತದೆ ಅಂದ್ರೆ, ನಾವು ಈ ಆಗಸ್ಟ್ ತಿಂಗಳಲ್ಲಿ ಡೊಲಮೈಟ್ ಹಾಕಿದಾಗ ಸಾಧಾರಣ 3 ರಿಂದ 4 ತಿಂಗಳಷ್ಟು ಟೈಮು ನಿಧಾನಕ್ಕೆ ಸ್ಲೋ ಆಗಿ ಡಿಸಾಲ್ವ್ ಆಗಿ ಸ್ಲೋ ಆಗಿ ರಿಯಾಕ್ಟ್ ಆಗಿ pH ಅನ್ನು ತುಂಬಾ ನಿಧಾನಕ್ಕೆ ಅದು ನ್ಯೂಟ್ರಲೈಸ್ ಅಂತ ಸಾಗಿಸ್ತಾ ಬರ್ತದೆ. ಈ ಸಮಯದಲ್ಲಿ ಹೆವಿ ರೈನ್ಫಾಲ್ ಆದ್ರೂ ಕೂಡ ನಮ್ಗೆ ಇದು ಲೀಚಿಂಗ್ ಲಾಸ್ ಆಗಿ ನಮ್ಗೆ ವೇಸ್ಟ್ ಆಗುದಿಲ್ಲ. ಇದೊಂದು ಅಂಶ ಕೃಷಿಕರು ಗಮನದಲ್ಲಿ ಇಟ್ಕೋಬೇಕು, ಸುಣ್ಣ ಮತ್ತೆ ಡೊಲಮೈಟ್ ನ ಮಧ್ಯ ಇರುವ ಒಂದು ಡಿಫರೆನ್ಸ್ ಅನ್ನು. ಸೊ ಸುಣ್ಣ ಕ್ವಿಕ್ ಅಂಡ್ ಇಮಿಡಿಯೇಟ್ ರಿಸಲ್ಟ್ ಕೊಡ್ತದೆ, ಡೊಲಮೈಟ್ ಸ್ಲೋ ಅಂಡ್ ಸ್ಟಡಿ ರಿಸಲ್ಟ್ ಕೊಡ್ತದೆ. ನಮ್ಮದು ಪ್ಲಾಂಟೇಶನ್ ಕ್ರಾಪ್ ಆದ ಕಾರಣ ನಮ್ಗೆ ಕ್ವಿಕ್ ರಿಸಲ್ಟ್ ನಮ್ಗೆ ಬೇಕಾಗುದಿಲ್ಲ, ನಮ್ಗೆ ಸ್ಲೋ ಆಗಿ ಸಿಗ್ಬೇಕು. ಯಾಕಂದ್ರೆ ನಮ್ಮ ಮಣ್ಣಿಗೆ ನ್ಯೂಟ್ರಿಷನ್ 24/7 365 ಡೇಸ್ ಕೂಡ ಅವೈಲೇಬಲ್ ಇರ್ಬೇಕಾಗ್ತದೆ ನಮ್ಮ ಪ್ಲಾಂಟೇಶನ್ ಕ್ರಾಪ್ಸ್ಗಳಿಗೆ. ಈ ಸುಣ್ಣವನ್ನೆಲ್ಲ ನಾವು ತರಕಾರಿ ಬೆಳೆ ಅಥವಾ ಶಾರ್ಟ್ ಟರ್ಮ್ ಕ್ರಾಪಿಗೆ ಉಪಯೋಗ ಮಾಡಿದಷ್ಟು ಉತ್ತಮ. ಲಾಂಗ್ ಟರ್ಮ್ ಕ್ರಾಪಿಗೆ ಯಾವಾಗಲೂ ನಾವು ಡೊಲಮೈಟ್ ಅಂತಹ ಉತ್ಪನ್ನಗಳನ್ನು ಉಪಯೋಗ ಮಾಡಿದಷ್ಟು ಉತ್ತಮ. ನಮ್ಮ ತೋಟದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಇರ್ತದೆ. ಅಂದ್ರೆ ಕೆಲವು ಕೊಳಕೆ ತೋಟ ಇರಬಹುದು, ಕೆಲವೊಂದು ಚೆನ್ನಾಗಿ ನೀರು ಇಂಗುವಂತಹ ತೋಟ ಇರಬಹುದು. ಸೊ ಸ್ಯಾಂಡಿ ಸಾಯಿಲ್ ಅಥವಾ ಕ್ಲೇ ಸಾಯಿಲ್ ಅಂತ ಕರಿತೇವೆ ನಾವು. ಈ ಸ್ಯಾಂಡಿ ಸಾಯಿಲ್ಗೆ ಕ್ವಾಂಟಿಟಿ ಪರ್ ಸ್ಕ್ವೇರ್ ಮೀಟರ್ ಸ್ವಲ್ಪ ಕಮ್ಮಿ ಇದ್ರೆ ಸಾಕಾಗ್ತದೆ ಸಾಯಿಲ್ pH ಅನ್ನ ಇಂಪ್ರೂವ್ ಮಾಡಲಿಕ್ಕೆ. ವೆರಾಸ್ ನಮ್ಮ ಕೊಳಕೆ ತೋಟ ಅಂತವೆಲ್ಲ ಅಂಟು ಮಣ್ಣಿರುವ ಭೂಮಿಗಳಿಗೆ ಪ್ರಮಾಣ ಡಬಲ್ ಮಾಡಬೇಕಾಗ್ತದೆ ನಾವು ಸಾಯಿಲ್ pH ಅನ್ನ ನ್ಯೂಟ್ರಲೈಸ್ ತರಲಿಕ್ಕೆ. ಈ ಡೊಲಮೈಟಿನ ಇನ್ನೊಂದು ಇಂಪಾರ್ಟೆಂಟ್ ಪ್ರಯೋಜನ ಎಂತ ಅಂದ್ರೆ, ಡೊಲಮೈಟ್ ಸಾಯಿಲ್ ಪ್ರಾಪರ್ಟಿಯನ್ನು ಕೂಡ ಇಂಪ್ರೂವ್ ಮಾಡ್ತದೆ. ನಾವು ಅದರಲ್ಲಿರುವ ಕೋರ್ಸ್ ಮೆಟೀರಿಯಲ್ ಎಲ್ಲ ಆಡ್ ಮಾಡ್ತೇವಲ್ಲ, ಇದರಿಂದಾಗಿ ನಮ್ಮ ಮಣ್ಣಿನ ಭೌತಿಕ ಗುಣಲಕ್ಷಣ ಅಂದ್ರೆ ಸಾಯಿಲ್ ಫಿಸಿಕಲ್ ಪ್ರಾಪರ್ಟಿ ತುಂಬಾ ಇಂಪ್ರೂವ್ ಆಗ್ತದೆ. ಅಂಟು ಮಣ್ಣಿದ್ದ ಭೂಮಿಯನ್ನು ನಿಧಾನಕ್ಕೆ, ಒಮ್ಮೆಲೆ ಅಲ್ಲ ನಿಧಾನಕ್ಕೆ 2 ವರ್ಷ 3 ವರ್ಷ 4 ವರ್ಷ ಹೀಗೆ ಹಲವಾರು ವರ್ಷ ಉಪಯೋಗ ಮಾಡಿದಲ್ಲಿ ನಮ್ಮ ಮಣ್ಣಿನ ಗುಣಲಕ್ಷಣಗಳು ಅಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸಾಯಿಲ್ ತುಂಬಾ ಇಂಪ್ರೂವ್ ಆಗ್ತದೆ. ಮಣ್ಣು ಅಂಟು ಮಣ್ಣಿದ್ದದ್ದು ನಿಧಾನಕ್ಕೆ ನೀರು ಇಂಗಲಿಕ್ಕೆ ಶುರು ಆಗ್ತದೆ ಅಂತಹ ಭೂಮಿಗಳಲ್ಲಿ ನಾವು ಡೊಲಮೈಟ್ ಅನ್ನು ಉಪಯೋಗ ಮಾಡುವ ಕಾರಣ. ವೆರಾಸ್ ಸುಣ್ಣದಲ್ಲಿ ಎಂತ ಆಗ್ತದೆ ಅಂದ್ರೆ ಹೈಲಿ ಡಿಸಾಲ್ವ್ ನೇಚರ್ ಇರ್ತದೆ ಸುಣ್ಣದ್ದು, ಹಾಕಿದ ತಕ್ಷಣವೇ ಕರಗಿ ಬಿಡುತ್ತದೆ. ಆದ ಕಾರಣ ಇದರಲ್ಲಿ ಆ ಪ್ರಾಪರ್ಟೀಸ್ ಇರುವುದಿಲ್ಲ. ಡೊಲಮೈಟ್ ಅನ್ನು ಯಾವ ಪ್ರಮಾಣದಲ್ಲಿ ಹಾಕಬಹುದು ಅಂತ, ಈ ಸುಣ್ಣ ಆಗ್ಲಿ ಡೊಲಮೈಟ್ ಆಗ್ಲಿ ಇದರ ಪ್ರಮಾಣವನ್ನು ನಾವು ನಮ್ಮ ಮಣ್ಣಿನ ತರಗತಿಗಳ ಮೇಲೆ ಡಿಸೈಡ್ ಮಾಡಬೇಕಾಗ್ತದೆ. ಸಾಧಾರಣವಾಗಿ ಮಣ್ಣಲ್ಲಿ ಸ್ಯಾಂಡಿ ಸಾಯಿಲ್, ಲೋಮಿ ಸಾಯಿಲ್, ಕ್ಲೇ ಸಾಯಿಲ್ ಅನ್ನುವ ಡಿಫರೆನ್ಸ್ ಇರ್ತದೆ. ಅಂದ್ರೆ
ಕಲ್ಲು ಮರಳು ಮಿಶ್ರಿತ ಮಣ್ಣು ನಾವು ಸ್ಯಾಂಡಿ ಸಾಯಿಲ್ ಅಂತ ಅಲ್ಲಿ ನೀರು ಜಾಸ್ತಿ ನಿಲ್ಲುವುದಿಲ್ಲ, ನೀರು ಇಂಗಿ ಹೋಗ್ತದೆ ಅಂತಹ ಮಣ್ಣು. ಕ್ಲೇ ಮತ್ತೆ ಲೋಮಿ ಸಾಯಿಲ್ ಅಂದ್ರೆ ಜೇಡಿ ಮಣ್ಣು ಅಂತವೆಲ್ಲ ಅಂಟು ಮಣ್ಣು, ಸಾಧಾರಣ ಕೊಳಕ್ಕೆ ತೋಟ ಅಂತ. ಸೊ ಈ ಸ್ಯಾಂಡಿ ಸಾಯಿಲ್ ಅಲ್ಲಿ ನಾವು ಸುಣ್ಣ ಅಥವಾ ಡೊಲಮೈಟ್ ನ ಅಂಶವನ್ನು ಕಡಿಮೆ ಹಾಕಿದ್ರೆ ಸಾಕಾಗ್ತದೆ. ವೆರಾಸ್ ಕ್ಲೇ ಹಾಗೂ ಲೋಮಿ ಸಾಯಿಲ್ ಅಲ್ಲಿ ಈ ಸುಣ್ಣ ಮತ್ತೆ ಡೊಲಮೈಟ್ ನ ಅಂಶ ಜಾಸ್ತಿ ಹಾಕ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಹೇಳುದಾದ್ರೆ 100 ಸ್ಕ್ವೇರ್ ಫೀಟ್ ಏರಿಯಾಕ್ಕೆ 2 kg ಸುಣ್ಣ ಸ್ಯಾಂಡಿ ಸಾಯಿಲ್ ಅಲ್ಲಿ ಬೇಕಾಗ್ಬೋದು ಅಂತ ಇಟ್ಕೊಳ್ಳಿ. ಅದೇ ನಮ್ಮ ಕ್ಲೇ ಸಾಯಿಲ್ ಅಥವಾ ಜೇಡಿ ಮಣ್ಣು ಕೊಳಕೆ ತೋಟಕ್ಕೆ ಅದೇ ಜಾಗಕ್ಕೆ 4 kg ಸುಣ್ಣ ಬೇಕಾಗಬಹುದು. 100 ಸ್ಕ್ವೇರ್ ಫೀಟ್ ಏರಿಯಾಕ್ಕೆ pH ನ್ಯೂಟ್ರಲೈಸ್ ಮಾಡಲಿಕ್ಕೆ 2 kg ಡೋಲಮೈಟ್ ಸ್ಯಾಂಡಿ ಸಾಯಿಲ್ ಅಲ್ಲಿ ಬೇಕಾದ್ರೆ, ಮರಳು ಮಿಶ್ರಿತ ಭೂಮಿಯಲ್ಲಿ ಬೇಕಾದ್ರೆ, ಅದೇ 100 ಸ್ಕ್ವೇರ್ ಫೀಟ್ ಏರಿಯಾ ಜೇಡಿ ಮಣ್ಣು ಇರುವುದು ಅಥವಾ ಕೊಳಕೆ ತೋಟ ಇರುವ ಜಾಗಕ್ಕೆ 4 kg ಬೇಕಾಗ್ಬೋದು. ಅಂದ್ರೆ ಆಲ್ಮೋಸ್ಟ್ ಡಬಲ್ ಬೇಕಾಗ್ಬೋದು, ಯಾಕಂದ್ರೆ ಆ ಮಣ್ಣಿನ ಪ್ರಾಪರ್ಟಿ ಹಾಗಿರ್ತದೆ. ಸೊ ಈಗ ನಾವು ನೋಡುವ ಯಾವ pH ರೇಂಜ್ಗೆ ಯಾವ ಅಮೆಂಡ್ಮೆಂಟ್ ಸೂಕ್ತ ಅಂತ. ಸೊ ನನ್ನ ಅನಿಸಿಕೆ ಪ್ರಕಾರ pH 5-5.5 ಈ ರೇಂಜಲ್ಲಿರುವ ಮಣ್ಣುಗಳಿಗೆ ಹಾಗೂ ಮೆಗ್ನೀಷಿಯಂ ಅಂಶ ಕಮ್ಮಿ ಇರುವ ಭೂಮಿಗೆ ಡೊಲಮೈಟ್ ತುಂಬಾ ಸೂಕ್ತ. ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ಸ್ಲೋ ಆಗಿ pH ಅನ್ನ ನ್ಯೂಟ್ರಲೈಸರ್ ತೆಗೆದುಕೊಂಡು ಹೋಗುವಲ್ಲಿ ಕೆಲಸ ಮಾಡ್ತದೆ, ಹಾಗೂ ಲಾಂಗ್ ಟರ್ಮ್ ಆಗಿ ನಮಗೆ ಕ್ರಾಪಿಗೆ ಸಾಯಿಲ್ಗೆ ಪ್ರೊಟೆಕ್ಷನ್, ಲಾಂಗ್ ಟರ್ಮ್ ಪ್ರೊಟೆಕ್ಷನ್ ಕೊಡ್ತದೆ ನಮ್ಮ ಮಣ್ಣಿಗೆ. ಅದೇ ನಮ್ಮ ಮಣ್ಣಿನ pH 4-4.5 ಈ ರೇಂಜಲ್ಲಿ ಇದ್ದರೆ, ಅಂದ್ರೆ ಟುವರ್ಡ್ಸ್ ಅಸಿಡಿಟಿ ಇದ್ದರೆ, ಅದರಿಂದ ಮುಕ್ತವಾಗಲು ಅಂದ್ರೆ ಬಹು ಬೇಗನೆ ನಾವು ಮೇಲೆ ಬರಲಿಕ್ಕೆ ಡೊಲಮೈಟ್ ಒಂದನ್ನೇ ಪ್ರತಿ ವರ್ಷ ಆಡ್ ಮಾಡ್ತಾ ಹೋದ್ರೆ ನಮಗೆ ಸುಮಾರು 6-7 ವರ್ಷಗಳು ಬೇಕಾದಿತ್ತು 4ರಿಂದ 6 ತರಲು. ಇಂಥ ಸಮಯದಲ್ಲಿ ನಾವು ಎಂತ ಮಾಡಬಹುದು ಅಂದ್ರೆ ಒಮ್ಮೆ ಸುಣ್ಣ ಒಮ್ಮೆ ಡೊಲಮೈಟ್ ಅಂದ್ರೆ ಒಂದೇ ವರ್ಷದಲ್ಲಿ 2 ಬಾರಿ ಉಪಯೋಗ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಮ್ಯಾನೇಜ್ ಮಾಡಿಕೊಂಡು ಬೇಗ ಬರಬಹುದು, ಬೇಗ ನ್ಯೂಟ್ರಲ್ ಸಾಯಿಲ್ ಹತ್ರ ತಲುಪಬಹುದು. ಹೇಗೆ ಅಂದ್ರೆ ಸುಣ್ಣ ನಿಮಗೆ ಗೊತ್ತೇ ಇದೆ, ಮಣ್ಣಿನ pH ಅನ್ನು ಕ್ವಿಕ್ ಆಗಿ ಇನ್ಕ್ರೀಸ್ ಮಾಡ್ತದೆ. ಡೊಲಮೈಟ್ ಸ್ಲೋ ಅಂಡ್ ಸ್ಟಡಿಯಾಗಿ pH ಅನ್ನು ಇನ್ಕ್ರೀಸ್ ಮಾಡ್ತದೆ. ಈ ಸುಣ್ಣವನ್ನು ಮಳೆಗಾಲದ ಮೊದಲು ಅಂದ್ರೆ ಮೇ ಅಕೇರಿಗೆ, ಮೇ ಕೊನೆಯ ವಾರದಲ್ಲಿ ಅಥವಾ ಜೂನ್ ಮೊದಲ ವಾರದಲ್ಲಿ ಈ ಸುಣ್ಣವನ್ನು ನಾವು ಈ ತರ ಸ್ಪ್ರೆಡ್ ಮಾಡಿದ್ರೆ ಮಣ್ಣಿಗೆ ಎಂತ ಆಗ್ತದೆ ಅಂದ್ರೆ ಮಣ್ಣಿನ pH ಒಮ್ಮೆ ಸಡನ್ ಆಗಿ ಇನ್ಕ್ರೀಸ್ ಆಗ್ತದೆ. ನಿಮ್ಗೆ ತಿಳಿದೇ ಇರಬಹುದು, ಮಣ್ಣಿನ pH ಆಸಿಡ್ ಆಗಿದ್ರೆ ನಮ್ಮ ತೋಟಕ್ಕೆ ರೋಗಗಳ ಕಾಟ ಜಾಸ್ತಿ ಇರ್ತದೆ. ನಮ್ಮ ಫೈಟಾಪ್ತರಾ ಇರಬಹುದು, ಅಂದ್ರೆ ಕೊಳೆ ರೋಗ, ಅಡಿಕೆ ಗೊನೆಗೆ ಬರೋದು, ಕಾಳುಮೆಣಸಿಗೆ ಬರುವ ಕೊಳೆ ರೋಗ ಇರಬಹುದು, ಎಲೆಚುಕ್ಕಿ ರೋಗ ಇರಬಹುದು. ಈ ತರ ರೋಗ ರುಜಿನಗಳ ಕಾಟ ಜಾಸ್ತಿ ಎಲ್ಲಿರ್ತದೆ ಅಂದ್ರೆ ನಮ್ಮ ಮಣ್ಣು ಆಸಿಡ್ ಆಗಿದ್ದಲ್ಲಿ. ಸೊ ಆದ ಕಾರಣ ಈ ಮಳೆಗಾಲದ ಮೊದಲು ನಾವು ಸುಣ್ಣವನ್ನು ಹಾಕಿದ್ರೆ ಕೊಳೆ ರೋಗದ ಪ್ರಮಾಣವನ್ನು ಕಡಿಮೆ ಮಾಡಬಹುದು, ಜೊತೆಗೆ ಮಣ್ಣಿನ pH ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಮೇ ಅಕೇರಿ ಅಥವಾ ಮೇ ಕೊನೆ ಅಥವಾ ಜೂನ್ ಮೊದಲ ವಾರದಲ್ಲಿ ತೋಟಕ್ಕೆ ಸುಣ್ಣ ಹಾಕಿ, ತದನಂತರ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಡೊಲಮೈಟ್ ಹಾಕಿ, ಈ ತರ 2ರಿಂದ 3 ವರ್ಷ ತನಕ ಮಾಡಿದ್ದಲ್ಲಿ 4ರಿಂದ 4.5 ಇದ್ದ pH ಅನ್ನು ನಾವು ನಿಧಾನಕ್ಕೆ 5.5ರಿಂದ 6 ತನಕ ತಲುಪಿಸಬಹುದು. pH 5ರಿಂದ 5.5 ಇದ್ರೆ ಅದನ್ನ 6-6.5ವರೆಗೆ ತಲುಪಿಸಲಿಕ್ಕೆ ಸಾಧಾರಣ 1ರಿಂದ 2 ವರ್ಷ ಬೇಕಾಗಬಹುದು. ಅದೇ pH 4-4.5 ಇದ್ರೆ ಅದನ್ನ pH ನ ನ್ಯೂಟ್ರಲೈಸ್ ಅಂದ್ರೆ 6ರಿಂದ 7 ತನಕ ತರಲಿಕ್ಕೆ ಸಾಧಾರಣ 4-5 ವರ್ಷ ಬೇಕಾದಿತ್ತು. ಒಂದೇ ವರ್ಷದಲ್ಲಿ 4ರಿಂದ 6ಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ತುಂಬಾ ಕಾಂಪ್ಲೆಕ್ಸ್. ಅಷ್ಟು ಸ್ಪೀಡ್ ಆಗಿ ಕೆಲಸ ಮಾಡಲಿಕ್ಕೆ ಮಣ್ಣಿಗೆ ಸಾಧ್ಯವಿಲ್ಲ, ನಿಧಾನಕ್ಕೆ. ಹಾಗೆಯೇ ನ್ಯೂಟ್ರಲ್ ಇರುವ pH ಕೂಡ ಸಡನ್ ಆಗಿ 3-4 pHಗೆ ಬಂದು ಆಸಿಡ್ ಆಗಿ ನಿಲ್ಲುವುದಿಲ್ಲ. ಅದು ಕೂಡ ನಿಧಾನಕ್ಕೆ ಅಸಿಡಿಫಿಕೇಶನ್ ಆಗಿ, ನಾನು ಆಗ್ಲೇ ಹೇಳಿದಾಗೆ ಮಳೆ ಮುಖಾಂತರ ಆಗಿರ್ಬೋದು, ಡಿಕಂಪೋಸಿಷನ್ ಪ್ರೊಸೆಸ್ ಆಗಿರ್ಬೋದು, ನಾವು ಹಾಕುವ ನೈಟ್ರೋಜನ್ ಯುಕ್ತ ರಾಸಾಯನಿಕ ಪದಾರ್ಥಗಳಿರ್ಬೋದು, ಇದರಿಂದಾಗಿ ನಿಧಾನಕ್ಕೆ ಆಸಿಡ್ ಆಗ್ತಾ ವರ್ಷದಿಂದ ವರ್ಷ ಇಳಿತಾ ಬರ್ತದೆ. ನಾವು ಈ ಸುಡು ಮಣ್ಣು ಹಾಕದೆ ಅಥವಾ ಸಾಯಿಲ್ ಅಮೆಂಡ್ಮೆಂಟ್ ಹಾಕದೆ ಬಹು ವರ್ಷಗಳಿಂದ ಹಾಗೆ ಯಥೇಚ್ಛವಾದ ನೈಟ್ರೋಜನ್ ಯುಕ್ತ ಯೂರಿಯಾ ಇಂತಹ ರಾಸಾಯನಿಕ ಪದಾರ್ಥಗಳನ್ನು ಯಥೇಚ್ಛವಾಗಿ ಉಪಯೋಗ ಮಾಡಿದ ಕಾರಣ ನಮ್ಮ ತೋಟ ಇವತ್ತು pH 4-4ವರೆಗೆ ಬಂದು ನಿಂತಿದೆ. ಸೊ ಅದನ್ನು ನಾವು ಇನ್ನು 3-4 ವರ್ಷ ಶ್ರಮ ಪಟ್ಟು ಸುಣ್ಣ ಹಾಗೂ ಡೊಲಮೈಟ್ ಎರಡನ್ನು ಕಾಂಬಿನೇಷನ್ ಅಲ್ಲಿ ಅಂದ್ರೆ ಒಟ್ಟಿಗೆ ಜೊತೆಗೆ ಹಾಕಬಾರ್ದು. ಜೂನಲ್ಲಿ ಸುಣ್ಣ ಹಾಕಿ, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಡೊಲಮೈಟ್ ಹಾಕಿ, ಅದು ಹಾಕಿ ನಮ್ಮ ಮಣ್ಣನ್ನು ನ್ಯೂಟ್ರಲ್ ಹತ್ತ ತರುವಷ್ಟ ಕೆಲಸ ಮಾಡಬೇಕಾಗಿದೆ. ನಮ್ಮ ತೋಟಕ್ಕೆ ಕುಮ್ಮಾಯ ಅಂದ್ರೆ ಬೇಯಿಸಿದ ಸುಣ್ಣವನ್ನು ನಾವು ಹಾಕುವ ಸಮಯದಲ್ಲಿ ಅಂದ್ರೆ ನಾವೇ ಚಿಪ್ಪು ಸುಣ್ಣವನ್ನು ತಂದು ಮನೆಯಲ್ಲಿ ಅದಕ್ಕೆ ನೀರು ಚಿಮುಕಿಸಿ
ಸುಣ್ಣವನ್ನು ಪ್ರಿಪೇರ್ ಮಾಡಿ ಹಾಕ್ತೇವಲ್ಲ, ತುಂಬಾ ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲಿ ಇರ್ತದೆ ಅದು. ಅಂದ್ರೆ ನಾವು ಬರೀ ಕೈಯಲ್ಲಿ ಮುಟ್ಟಿದ್ರೆ ನಮ್ಮ ಚರ್ಮ ಹೋಗ್ತದೆ, ಸುಡ್ತದೆ. ಸೊ ಇಂತಹ ಸುಣ್ಣವನ್ನು ನಾವು ತೋಟಕ್ಕೆ ಹಾಕುವಾಗ ಗಮ್ ಶೂಸ್ ಮತ್ತೆ ಹ್ಯಾಂಡ್ ಗ್ಲೌಸ್ ಅನ್ನ ಉಪಯೋಗ ಮಾಡಲೇಬೇಕು, ಒಂದನೇದ್ದು. ಎರಡನೇದ್ದು, ಅದನ್ನು ನಾವು ಈಗ ನಾನಿಲ್ಲಿ ಹಾಕಿದ್ದು ಡೊಲಮೈಟ್, ಅದನ್ನು ನಾವು ನಮ್ಮ ತೋಟಕ್ಕೆ ಹಾಕುವಾಗ ಈ ತರ ಎಳತ್ತಾದ ಅಂದ್ರೆ ಹೊಸದಾಗಿ ನೆಟ್ಟ ಕಾಳುಮೆಣಸು ಗಿಡ ಇದ್ದಲ್ಲಿ ಅದರ ಬುಡಕ್ಕೆ ಬೀಳದಾಗೆ ಗಮನ ಇಡಬೇಕಾಗ್ತದೆ, ಸ್ವಲ್ಪ ದೂರದಲ್ಲಿ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಬೇರುಗಳು ಎಳಸಾಗಿರ್ತದೆ. ನಾವು ಏರು ಮಾಡಿ ಮಣ್ಣು ಹಾಕಿ ನೆಟ್ಟಿರ್ತೇವೆ, ಮಳೆಯಲ್ಲಿ ಆ ಏರು ಮಾಡಿ ಸವೆದು ಹೋಗಿ ಬೇರುಗಳೆಲ್ಲ ಮೇಲೆ ಬಂದಿದ್ರೆ ಆ ಬೇರಿನ ಮೇಲೆ ಒಂದು ವೇಳೆ ಈ ಬೇಯಿಸಿದ ಸುಣ್ಣ ಕುಮ್ಮಯ ಬಿದ್ರೆ ಎಂತ ಆಗ್ತದೆ, ಆ ಎಳಸು ಬೇರಿಗೆ ಡ್ಯಾಮೇಜ್ ಅಂದ್ರೆ ಶಾಕ್ ಆಗುವ ಚಾನ್ಸಸ್ ಇರ್ತದೆ. ಅದರಿಂದಾಗಿ ಗಿಡ ಇಮಿಡಿಯೇಟ್ ಆಗಿ ಸಾಯದಿದ್ರು ಕೂಡ ಆ ಗಾಯ ಆದ ಜಾಗಕ್ಕೆ ಮುಂದೆ ಈ ಮಳೆಗಾಲದಲ್ಲಿ ಫೈಟ್ ಆಫ್ ತರ ಅಂದ್ರೆ ಕ್ವಿಕ್ ವೆಲ್ಟ್ ಅಥವಾ ಸ್ಲೋ ವೆಲ್ಟ್ ಅಟ್ಯಾಕ್ ಆಗಿ ಗಿಡವನ್ನು ಸಾಯಿಸುವ ಚಾನ್ಸಸ್ ಇರ್ತದೆ. ಹಾಗೂ ಎಡೆಗಿಡಗಳು, ಈ ತರ ಎಡೆಗಿಡಗಳು ಇರ್ತದೆ. ಕೆಲಸಗಾರರು ವೇಗವಾಗಿ ಕೆಲಸ ಮಾಡುವಾಗ ಎಂತ ಮಾಡ್ತಾರೆ, ಇದರ ಮೇಲೆ ಎಲ್ಲ ಸುಣ್ಣ ಚೆಲ್ತಾರೆ. ಆ ಬೇಯಿಸಿದ ಸುಣ್ಣ ಎಲ್ಲಿಯಾರು ಇದರ ಮೇಲೆ ಬಿದ್ರೆ ಗಿಡ ಸಾಯ್ಲಿಕ್ಕಿಲ್ಲ, ಆದ್ರೂ ಬರ್ನಿಂಗ್ ಸೆನ್ಸೇಷನ್ ಈ ಗಿಡಕ್ಕೆ ಆಗುವ ಚಾನ್ಸಸ್ ಇರ್ತದೆ. ಸೇಮ್ ಈ ಬರ್ನಿಂಗ್ ಸೆನ್ಸೇಷನ್ ಆದ್ರಿಂದ ಸಿವಿಯರ್ ತೊಂದರೆ ಗಿಡಕ್ಕೆ ಈಗ ಬರದಿದ್ರು ಆ ಬರ್ನ್ ಆದ ಕ್ಷಣದಲ್ಲಿ ಎಂತ ಆಗ್ತದೆ, ಗಿಡಗಳು ವೀಕ್ ಆಗ್ತದೆ. ಆಗ ಅಲ್ಲಿಗೆ ಎಲೆ ಚುಕ್ಕಿ ಅಥವಾ ಬೇರೆ ತರಹದ ಫಂಗಸ್ ಬಂದು ಅಟ್ಯಾಕ್ ಮಾಡಿ ಎಂತ ಡಾಮಿನೆಂಟ್ ಆಗಿ ಅದರಿಂದಾಗಿ ನಮ್ಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ತದೆ. ನಾವೀಗ ನೋಡುವ ಡೊಲಮೈಟ್ ಅಥವಾ ಸುಣ್ಣವನ್ನು ಹಾಕುವ ಸರಿಯಾದ ಕ್ರಮ ಹೇಗಿರ್ಬೇಕು ಅಂತ. ಸಾಧಾರಣವಾಗಿ ಹಲವಾರು ತರ ಡಿಸ್ಕಷನ್ ಬರ್ತಾ ಇರ್ತದೆ. ಖಾಲಿ ಬುಡಕ್ಕೆ ಮಾತ್ರ ಹಾಕಿದ್ರೆ ಸಾಕು, ತಟ್ಟಿಗೆ ಬೇಡ ಅಂತ ಕೆಲವರ ವಾದ ಇದೆ. ಕೆಲವರ ವಾದ ಇದೆ ಬುಡಕ್ಕೂ ಹಾಕ್ಬೇಕು ತಟ್ಟಿಗೂ ಹಾಕ್ಬೇಕು ಅಂತ. ಯಾವುದು ಉತ್ತಮ? ಸಾಧಾರಣವಾಗಿ ನೋಡಿ, ನಮ್ದು ಪ್ಲಾಂಟೇಶನ್ ಕ್ರಾಪ್, ಅಡಿಕೆ ಮರದ ಬೇರುಗಳು ಅಥವಾ ಫೀಡಿಂಗ್ ರೂಟ್ ಕಾನ್ಸಂಟ್ರೇಟ್ ಆಗಿರೋದು ಅಡಿಕೆ ಮರದ 2 ಫೀಟ್ ರೇಡಿಯಸ್ ಅಲ್ಲಿ ಫೀಡಿಂಗ್ ರೂಟ್ಸ್. ಹಾಗಂತ ನಮ್ಮ ಅಡಿಕೆ ಮರದ ಬೇರುಗಳು ಖಾಲಿ ಅಷ್ಟು ಜಾಗದಲ್ಲಿ ಮಾತ್ರ ಇಲ್ಲ. ಈ ಮರದ ಬೇರುಗಳು ಮಧ್ಯದಲ್ಲಿಯೂ ಇರ್ತದೆ, ಆ ಕಡೆಯೂ ಇರ್ತದೆ. ಸಾಧಾರಣ 4-5 ಮೀಟರ್ ದೂರದಲ್ಲಿ ತನಕವೂ ಈ ಮರದ ಬೇರುಗಳು ಸ್ಪ್ರೆಡ್ ಆಗಿರ್ತದೆ. ಹಾಗಾದ್ರೆ ನಾವು ಪರಿಪೂರ್ಣವಾಗಿ ಅದಕ್ಕೆ ಎಂತ ನ್ಯೂಟ್ರಿಷನ್ ಸಿಗ್ಬೇಕು ಅಂದ್ರೆ ಖಾಲಿ ಬುಡಕ್ಕೆ ಮಾತ್ರ ಹಾಕಿದರೆ ಸಾಕಾಗ್ಲಿಕ್ಕಿಲ್ಲ. ನಮ್ಮ ಮಣ್ಣಿನ pH, ಈಗ ಫಾರ್ ಎಕ್ಸಾಂಪಲ್ ನಾವು ರೂಟ್ ಝೋನ್ ಬುಡ ಬರೀ 2 ಫೀಟ್ ರೇಡಿಯಸ್ ಅಲ್ಲಿ ಮಾತ್ರ ಸುಣ್ಣ ಹಾಕಿದ್ವಿ ಅಥವಾ ಡೊಲಮೈಟ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಆ ಏರಿಯಾ ರೂಟ್ ಝೋನ್ ಮಾತ್ರ ನಮ್ಗೆ pH ನ್ಯೂಟ್ರಲೈಸ್ ಹತ್ರ ಬಂದ್ ನಿಂತಿರ್ತದೆ. ಆದರೆ ನಾಳೆ ಮಳೆ ಬಂದಾಗ ಆ ಕಡೆ ಕಮ್ಮಿ pH ಇರುವ ಮಣ್ಣುಗಳೆಲ್ಲ ಬಂದು ನೀರಿನ ಮುಖಾಂತರ ಬಂದು ಇಲ್ಲಿ ಕೂತಾಗ ಮತ್ತೆ ಇಲ್ಲಿ pH ಡೌನ್ ಆಗ್ತಾ ಇರ್ತದೆ. ನಮ್ಗೆ ಪರಿಪೂರ್ಣ ತೋಟ ಆಗ್ಬೇಕು ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಬುಡ ಮತ್ತೆ ತಟ್ಟು ಎರಡೂ ಜಾಗೆಯೂ ಕೂಡ ನಾವು ಸರಿಯಾಗಿ ಡೊಲಮೈಟ್ ಅಥವಾ ಸುಣ್ಣವನ್ನು ಹಾಕ್ಬೇಕಾಗ್ತದೆ. ಈಗ ನಾನು ಇಲ್ಲಿ ಅನುಸರಿಸುತ್ತಿರುವ ಕ್ರಮ ನೋಡುವ. ನನ್ನ ತೋಟದ pH ಈ ವರ್ಷ ಸಾಧಾರಣ 5 ರಿಂದ 5.5 ಮಧ್ಯೆ ಇದೆ. ಅವರೇಜ್ ಆಗಿ ತಟ್ಟಲ್ಲಿ 6 ಇದೆ, ಬುಡದ ಹತ್ರ 5 ರಿಂದ 5.5 ಮಧ್ಯೆ ಇದೆ. ಸೊ ಈಗ 5 ರಿಂದ 5.5 ಮಧ್ಯ ಇರುವ pH ಅನ್ನು ಸಾಧಾರಣ ನ್ಯೂಟ್ರಲೈಸರ್ ತರಲಿಕ್ಕೆ ನಾನು ಉಪಯೋಗ ಮಾಡ್ತಿರೋದು ಡೊಲಮೈಟ್. ಡೊಲಮೈಟ್ ಅನ್ನು ನಾನು ಹೇಗೆ ಮಾಡ್ತಿದ್ದೇನೆ ಅಂದ್ರೆ, ಒಂದು ಡಬ್ಬಿ ತಗೊಂಡು ಈ ಡಬ್ಬಿ ಕಟ್ ಮಾಡಿದ್ದೇನೆ. ಕರೆಕ್ಟ್ 500 ಗ್ರಾಮ್ ವೆಯ್ಯ್ ಆಗ್ಬೇಕು ಈ ಡಬ್ಬಿಯಲ್ಲಿ ಡೊಲಮೈಟ್. ಆ ಮೆಜರ್ಮೆಂಟ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗೆಂತ ಮಾಡ್ತೇನೆ, ಒಂದು ಡಬ್ಬಿ ಪೂರ್ತಿ ಆಗುವಷ್ಟು ಡೊಲಮೈಟ್ ಅನ್ನು ತಗೊಳ್ತೇನೆ. ಹೀಗೆ ತಗೊಂಡು ಇದರಲ್ಲಿ ಅರ್ಧ ಅಂದ್ರೆ 250 ಗ್ರಾಮು ಬುಡದ ಸುತ್ತ ಹೋಗ್ತದೆ, ಇನ್ನು ಅರ್ಧ ಅಂದ್ರೆ 250 ಗ್ರಾಮು ತಟ್ಟಿಗೆ ಹೋಗ್ತದೆ. ಸಾಧಾರಣವಾಗಿ ಥೇರಿ ಏನು ಹೇಳ್ತದೆ ಅಂದ್ರೆ 100 ಸ್ಕ್ವೇರ್ ಫೀಟ್ ರೇಡಿಯಸ್ಸಿಗೆ 2 ರಿಂದ 2.5 kg ಡೊಲಮೈಟ್ ಬಿದ್ದಾಗ pH 5 ರಿಂದ 5.5 ಅಥವಾ 5.5 ರಿಂದ 6 ತರಲಿಕ್ಕೆ 100 ಸ್ಕ್ವೇರ್ ಫೀಟ್ ರೇಡಿಯಸ್ಗೆ ಇಷ್ಟು ಸಾಕಾಗ್ತದೆ ಅಂತ. 2 ರಿಂದ 2.5 kg ಡೊಲಮೈಟ್ 100 ಸ್ಕ್ವೇರ್ ಫೀಟ್ಗೆ ಸಾಕಾಗ್ತದೆ ಅಂತ. ಅದೇ pH 4.5 ರಿಂದ 5 ಇದ್ರೆ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಬೇಕಾಗ್ತದೆ. 4 ರಿಂದ 4.5 ಇದ್ರೆ ಕ್ವಾಂಟಿಟಿ 100 ಸ್ಕ್ವೇರ್ ಫೀಟ್ಗೆ ಇನ್ನೂ ಇನ್ಕ್ರೀಸ್ ಮಾಡ್ಬೇಕಾಗ್ತದೆ. ಸೊ ನಾನು ಈಗ ನನ್ನ ತೋಟಕ್ಕೆ 500 ಗ್ರಾಮ್ ಅಷ್ಟು ತಗೊಂಡಿದ್ದೇನೆ. ಇದನ್ನ ಶೇಕ್ ಮಾಡ್ಬೇಕು, ಒಂದೇ ಜಾಗಕ್ಕೆ ಬೀಳ್ಬಾರ್ದು. ನೀವು ನೋಡಿರ್ಬೋದು ಆಲ್ರೆಡಿ ಆ ಕಡೆ ಎಲ್ಲ ತಟ್ಟಿಗೆ ಸಮ ಪ್ರಮಾಣದಲ್ಲಿ ಬೀಳ್ಬೇಕು, ಖಾಲಿ ಜಾಗ ಸಿಗ್ಬಾರ್ದು. ನೋಡಿ, ಹೀಗೆ ಕೈ ಆಡಿಸ್ಕೊಂಡು ನೀಟಾಗಿ ಎಡಬಲ ಕೈ ಆಡಿಸ್ಬೇಕು. ಅರ್ಧ ಬುಡಕ್ಕೆ ಬೀಳುತ್ತೆ, ಇನ್ನು ಉಳಿದ ಅರ್ಧವನ್ನು ನಾನು ತಟ್ಟಿಗೆ ಚೆಲ್ತೇನೆ. ತಟ್ಟು ಅಂದ್ರೆ ಅಲ್ಲಿ ನನ್ನ ಎಡೆ ಸಸಿಯು ಕವರ್ ಆಯ್ತು.
ಈ ತರ ತಟ್ಟಿಗೆ ಚೆಲ್ಲಿದೆ. ಈ ಎಡೆ ಸಸಿಯು ತಟ್ಟಿನಲ್ಲೇ ಬಂತು, ಎಡೆ ಸಸಿಯನ್ನು ತಟ್ಟಿನಲ್ಲೇ ಕವರ್ ಮಾಡ್ತೇನೆ. ನೆಕ್ಸ್ಟ್ ಸೇಮ್ ಅದೇ ತರಹ ಮತ್ತೆ ಅರ್ಧ kg ತಗೊಳ್ತೇನೆ. ಅರ್ಧ ಅಡಿಕೆ ಮರದ ಸುತ್ತ ಹಾಕ್ತೇನೆ, ಇನ್ನು ಅರ್ಧವನ್ನು ತಟ್ಟಿಗೆ ಸೇರಿಸಿ ಉಳಿದ ಜಾಗವನ್ನು ಕವರ್ ಮಾಡ್ಕೊಳ್ತೇನೆ. ಸೊ ಇದೇ ತರ ನಾವು ಪ್ರತಿ ಮರಕ್ಕೂ ಹಾಕ್ತಾ ಹೋಗ್ಬೇಕು. ಹಾಕುವಾಗ ಖಾಲಿ ಜಾಗ ಇರಬಾರ್ದು. ಒಂದು ವೇಳೆ ಕಮ್ಮಿ ಆಯ್ತು, ಕ್ವಾಂಟಿಟಿ ಮಿಸ್ ಆಗಿ ಎಲ್ಲಿಯಾರು ಜಾಗ ಉಳಿತು ಅಂತ ಕಂಡ್ರೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕಾಣಿಸ್ತು ಸ್ವಲ್ಪ ಜಾಗ ಉಳಿತು ಅಂತ, ಅಲ್ಲಿಗೂ ಹಾಕಿ ಬಿಡಬೇಕು. ಫ್ರೆಂಡ್ಸ್, ಇದಾಗಿತ್ತು ಇಂದಿನ ಎಪಿಸೋಡ್. ಸೊ ಈ 2 ಎಪಿಸೋಡಿನಲ್ಲಿ ನಾನು pH ಅಂದ್ರೆ ಏನು, pH ನಮಗೆ ಯಾಕೆ ಮುಖ್ಯ, pH ಅನ್ನು ನಾವು ಕಂಡುಹಿಡಿಯುವುದು ಹೇಗೆ, ಹಾಗೂ ಕಮ್ಮಿ ಇರುವ pH ಅನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಯಾವ ಅಮೆಂಡ್ಮೆಂಟ್ ಅನ್ನು ಬಳಸಬಹುದು, ಯಾಕಾಗಿ ಬಳಸಬಹುದು, ಯಾವ ಅಮೆಂಡ್ಮೆಂಟ್ ಅನ್ನು ಯಾವ pH ರೇಂಜಿನಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಅನುಭವವನ್ನು ಹಂಚಿಕೊಂಡೆ. ಇದೇ ತರ ಬೇರೆ ಬೇರೆ ಇನ್ನಿತರ ಹೊಸ ಹೊಸ ಅನುಭವ, ಹೊಸ ಹೊಸ ಮಾಹಿತಿಗಾಗಿ ಕಾಯ್ತಾ ಇರಿ. ಅಲ್ಲಿಯವರೆಗೂ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.